गोदावरिया दक्षिणातीरे काले वाणं धर्मानेन प्रभवादे दृष्टे समस्त्रेण मध्ये वासायने शरदृतौ कार्तिकमासे कृष्णपक्षे चतुर्दशीयां सौम्यवासरयोक्तयां शुभनक्षत्र शुभयोग शुभकरण यावंगुण विशेषण महागणपति श्री महालक्ष्मी देवी देवताभ्यो नमः। एकाद्वीपं दर्शयामि आचमनीं समर्पयामि नैवेद्यं ಆಯ್ತಾ ಡ್ರಿಂಕಿಂಗ್ ವಾಟರ್ಗೆ ಅಂತಲೇ ಅದು ಒಂದು ಪ್ರಾವಿಷನ್ ಇದೆ. ಅದರಲ್ಲಿ ನಾವು 1,40,000 ಮಾಡಿದ್ದೀವಿ. ಸೊ ಈಗ ನಮ್ಮಲ್ಲಿ 11 ಬೋರ್ಸಲ್ಲಿ ಫಸ್ಟ್ ಇನಿಷಿಯಲ್ ಆಗಿ ಒಂದು ಬೋರ್ ನಗರೋತ್ಥಾನ ಗ್ರ್ಯಾಂಡ್ ಒಟ್ಟು ಅವಶ್ಯಕತೆ ಎಲ್ಲೆಲ್ಲಿದೆ, ಎಲ್ಲೆಲ್ಲಿ ಬೋರ್ವೆಲ್ಸ್ ಡ್ರೈ ಆಗಿದೆ, ಹಳೆ ಬೋರ್ವೆಲ್ಸ್ ಡ್ರೈ ಆಗಿರುವಂಥ ಜಾಗದಲ್ಲಿ ನೀರು ಭಾಳ ದಿನಗಳಿಂದ ಕಡಿಮೆ ಆಗ್ತಾ ಇದೆ ಬೋರ್ವೆಲ್ಲಲ್ಲಿ ಅಂತ ಕಂಪ್ಲೇಂಟ್ಸ್ ಕೌನ್ಸಿಲರ್ಸ್ ಎಲ್ಲೆಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದೆಲ್ಲ ನೋಡಿ ಇದನ್ನು ನಾವು ಪಾಯಿಂಟ್ಸ್ ಮಾಡಿರೋದು. ಇಲ್ಲೂ ಪಾಯಿಂಟ್ಸ್ ಮಾಡಿದ್ದೀವಿ. ಅದಾದಮೇಲೆ ಕಲರ್ ಮುಂದೆ ಇಲ್ಲಿ ಬರಿಯಲ್ ಗ್ರೌಂಡ್ಸ್ 3 ಜಾಗಕ್ಕೂ ನಾವು 5 ಬರಿಯಲ್ ಗ್ರೌಂಡ್ ಇದೆ. ಅದರಲ್ಲಿ 3 ಜಾಗದಲ್ಲಿ ನಾವು ಅವ್ರಿಗೆ ಫಸ್ಟು ನೀರಿನ ವ್ಯವಸ್ಥೆ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದೀವಿ. ಆ ಪ್ರಿಮಿಸಸಲ್ಲಿ ಕೂಡ ಬೋರ್ವೆಲ್ ಪಾಯಿಂಟ್ ಸಿಗಲಿಲ್ಲ ಅಂತಂದರೆ ಅದಕ್ಕೆ ನಿಯರ್ ಬೈ ಎಲ್ಲಿ ಬೋರ್ವೆಲ್ ಕೊರಿಯೋಕ್ಕೆ ಅವಕಾಶ ಇದೆ, ನೀರು ಸಿಗುತ್ತೆ, ನೀರು ಪಾಯಿಂಟ್ ಸಿಗುತ್ತೆ, ನೀರಿನ ಮೂಲ ಸಿಗುತ್ತೆ, ಅಲ್ಲಿಂದ ಡ್ರಿಲ್ ಮಾಡಿ ನಾವು 3ರಿಂದ 4-5 ಜಾಗಕ್ಕೆ ಬರಿಯಲ್ ಗ್ರೌಂಡ್ ಎಲ್ಲಿದೆ ಅವರಿಗೆ ಅದು ಬಂದಾಗ ಅವರಿಗೆ ಕ್ಲೀನ್ಲಿ ಪರ್ಪಸ್ಗೆ ಅಲ್ಲಿ ಬರೋದಕ್ಕೆ ಕೈಕಾಲು ತೊಳ್ಕೊಳ್ಳೋದಕ್ಕೆ ಭಾಳ ವರ್ಷಗಳಿಂದ ಅದು ಒಂದು ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಇವತ್ತಿಂದಲ್ಲ, ಬಟ್ ಅದನ್ನು ಕೂಡ ನಾವು 3ರಿಂದ 5ಕ್ಕೆ ಆದ್ಯತೆ ತಗೊಂಡಿದ್ದೀವಿ. ಆ ಪ್ರೆಮಿಸಸಲ್ಲಿ ಸಿಗಲಿಲ್ಲ ಅಂದರೂ ಬೇರೆ ಜಾಗದಲ್ಲಿ ಎಲ್ಲಿ ಸಿಗುತ್ತೆ ನೀರಿನ ಪಾಯಿಂಟ್ ಹುಡುಕಿ ಅಲ್ಲಿಂದ ಪೈಪ್ಲೈನ್ಗೂ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಹೋಗ್ತಿದ್ದೀವಿ. ಹಿಂದೆ 1970ಸಲ್ಲಿ 1975-80ಸಲ್ಲಿ ಗ್ರೌಂಡ್ ಸರ್ವೆ ಇರ್ಬೋದು ಅಥವಾ ರೋವರ್ ಸರ್ವೆ ಇರ್ಬೋದು, ಹೊಸ ಇನ್ಫ್ರಾಸ್ಟ್ರಕ್ಚರ್ಸು ಇರಲಿಲ್ಲ. ಆವಾಗ ಮ್ಯಾನ್ಯಲ್ ಸರ್ವೆ ಮಾಡಿದಾಗ ಇಷ್ಟೇ ಇತಿಮಿತಿ ಅಂತ ಬೌಂಡ್ರೀಸ್ ಹಾಕ್ಕೊಂಡಿದ್ರೆ, ಅದಾದಮೇಲೆ ಈಗ ಹೊಸ ಟೆಕ್ನಾಲಜೀಸ್ ಬಂದಿದ್ದಾವೆ ಸರ್ವೆ ಮಾಡೋದಕ್ಕೂ ಕೂಡ. ಮ್ಯಾನ್ಯಲ್ ಸರ್ವೆ ಬಿಟ್ಟು ಹೊಸ ವ್ಯವಸ್ಥೆಯಲ್ಲಿ ಮಾಡುವಂಥದ್ದನ್ನು ಅದನ್ನು 2020 ಮಾಡಾದಮೇಲೆ ನಮಗೆ ಬೆಮೆಲ್ ಜಾಗ, BGML ಜಾಗ ಅಂದರೆ ಮೈನಿಂಗ್ ಜಾಗ ಯಾವುದು, BGML ಇದ್ದಿದ್ದ ಜಾಗ ಯಾವುದು, ಬೆಮೆಲ್ಗೆ ಯಾವ್ದು ಜಾಗ ಕೊಟ್ಟಿದ್ದೀವಿ, ಅದರದ್ದು ಉಪಯೋಗ ಆಗದೆ ಇರೋ ಎಕ್ಸೆಸ್ ಲ್ಯಾಂಡ್ನ ಎಲ್ಲಿದೆ. ಅದಾದಮೇಲೆ ಇನ್ನೂ ಅದರ ಜೊತೆಯಲ್ಲಿ ಅಡಿಷ್ನಲ್ ಆಗಿ ನಮಗೆ 560 acres ಮೋರ್ ದ್ಯಾನ್ 600 acres ಜಾಗ ಸಿಕ್ಕಿರೋ ಅಂಥದ್ದನ್ನು 5 ಥರ ಸರ್ಕಾರದ ಇಲಾಖೆಗಳಿಗೆ ಅದನ್ನು ಮಂಜೂರು ಮಾಡಿದ್ದೀವಿ. 5 ಥರ
ಅಕಾಡೆಮಿಗೆ, ಇಂಡಿಯನ್ ರಿಸರ್ವ್ ಪೊಲೀಸ್ ಅಕಾಡೆಮಿಗೆ ಒಂದು, ಅದಾದಮೇಲೆ ಅಂಬೇಡ್ಕರ್ ನಾಲೆಡ್ಜ್ ಸೆಂಟರ್ಗೆ, ಮೌಲಾನಾ ಆಜಾದ್ ಸ್ಕೂಲ್ಗೆ 2 acres, ಸೈನ್ಸ್ ಪಾರ್ಕ್ ಅಂತಂದ್ಬಿಟ್ಟು ನೆಹರು ತಾರಾಲಯ ಮಾದರಿಯಲ್ಲೇ ಬೋಸ್ರಾಜ್ ಅವರು ಒಂದು 4 ಜಿಲ್ಲೆನ ಆಯ್ಕೆ ಮಾಡ್ಕೊಂಡಿದ್ದಾರೆ. 4 ಜಿಲ್ಲೆಯಲ್ಲಿ ನಮ್ಮ KGFನು ಕೂಡ ಇಲ್ಲೊಂದು ಸೈನ್ಸ್ ಸೆಂಟರ್ನ ಡೆವಲಪ್ ಮಾಡಬೇಕು ಅನ್ನುವಂಥ ಕನಸನ್ನು ಇಟ್ಕೊಂಡಿದ್ದಾರೆ. ಇದು ಗ್ರಾಮೀಣ ಭಾಗದಲ್ಲಿ ವಿಶೇಷವಾಗಿ ಸರ್ಕಾರಿ ವ್ಯವಸ್ಥೆಯಲ್ಲಿ ಅಥವಾ ಸರ್ಕಾರಿ ಮಾಧ್ಯಮದಲ್ಲಿ ಓದುವಂಥ ಮಕ್ಕಳಿಗೆ ಅಲ್ಲಿ ಇನೋವೇಟಿವ್ ಆಗಿ ಅವರಿಗೆ ಒಂದು ಆ ಸೈನ್ಸ್ ಸೆಂಟರಿಂದ ಭಾಳ ಉಪಯೋಗ ಆಗುವಂಥ ವ್ಯವಸ್ಥಿತವಾಗಿರುವಂಥದ್ದು 9 ಕೋಟಿಯಲ್ಲಿ ಮಾಡುವಂಥದ್ದು ಇದೆ. ಅದು ಆ ಮಕ್ಕಳಿಗೆ ಹೈಸ್ಕೂಲ್ ಇರ್ಬೋದು, ಪ್ರೈಮರಿ ಹೈಸ್ಕೂಲ್ ಮಕ್ಕಳಿಗೆ ಅಲ್ಲಿ ಉಪಯೋಗ ಆಗುವಂಥ ಒಂದು ವ್ಯವಸ್ಥಿತವಾಗಿರುವಂಥದ್ದು ಸೈನ್ಸ್ ಬಗ್ಗೆ, ಮತ್ತು ಅವರು ಒಂದು ರಿಸರ್ಚ್ ಮಾಡೋದಕ್ಕೆ ಮೋಟಿವೇಟ್ ಮಾಡೋದು, ಅದನ್ನು ವ್ಯವಸ್ಥಿತವಾಗಿ ಒಂದು ಸೈನ್ಸ್ ಪಾರ್ಕ್ ಥರ ಒಂದು ಎಜುಕೇಷನ್ ಸೆಂಟರೇ ಅದು ಕೂಡ ಆ ರೀತಿಯನ್ನು ಮಾಡ್ತಾ ಇದ್ದಾರೆ. ಸರ್ಕಾರದ 5 ಇಲಾಖೆಗಳಿಗೆ ಜಾಗನ ಅಲಾಟ್ ಮಾಡಿದ್ದಾರೆ. ಅಲಾಟ್ ಮಾಡಿ ಗ್ರಾಂಟ್ಸ್ ಕೂಡ ಬಂದಿರೋದ್ರಿಂದ ಆ ವಿಚಾರದಲ್ಲಿ ಅವರಿಗೆ ಕ್ಲಿಯರ್ ಆಗಿ ಪೊಲೀಸ್ ಅಕಾಡೆಮಿಗೆ 30 crores ಬಂದಿದೆ. ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಸಿಕ್ಕಿದೆ. ಅದಾದಮೇಲೆ ಅದು ಟೆಂಡರ್ ಪ್ರೋಸೆಸ್ ಹಂತದಲ್ಲಿದೆ. ಅಂಬೇಡ್ಕರ್ ನಾಲೆಡ್ಜ್ ಸೆಂಟರ್ಗೆ 15 ಕೋಟಿ ಅನುದಾನ ರಿಸರ್ವ್ ಮಾಡಿರೋದು. ಮೊದಲನೇ ಹಂತದಲ್ಲಿ ಈಗ ನಮ್ಮ ಹತ್ರ 9 ಕೋಟಿ ಅಲ್ಲಿ ಸರ್ಕಾರ ಕೊಟ್ಟಿರುವಂಥದ್ದು 2 ಕೋಟಿ. ನಾನು CM ಸ್ಪೆಷಲ್ ಗ್ರ್ಯಾಂಟನ್ನು ನಾನು 7 ಕೋಟಿ ಅದಕ್ಕೆ ರಿಸರ್ವ್ ಮಾಡಿದ್ದೀನಿ. ಹಿಂದೆ ನಾನು ಮಣಿವಣ್ಣನ್ ಸರ್ ಹತ್ರ ಹೋದಾಗ ನನಗೊಂದು ಡಿಜಿಟಲ್ ಲೈಬ್ರರಿ ಮಾಡಿ ಅಂತಂದ್ಬಿಟ್ಟು ಕೂಡ 2 ಕೋಟಿ ಕೊಟ್ಟಿದ್ದು. ಇಷ್ಟು ರಿಸೋರ್ಸಸ್ನು ಒಂದೇ ಜಾಗದಲ್ಲಿ ತರೋದಕ್ಕೋಸ್ಕರ ಆ ದುಡ್ಡು ಹಾಗೇ ಇದೆ. ಮೌಲಾನಾ ಆಜಾದ್ ಸ್ಕೂಲ್ಗೆ 5.5 ಕೋಟಿ ಬಂದಿದೆ. ಅದಾದಮೇಲೆ ಸೈನ್ಸ್ ಪಾರ್ಕ್ಗೆ 7 ಕೋಟಿ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಸಿಕ್ಕಿದೆ. ಇಷ್ಟೆಲ್ಲನೂ ಕೂಡ KC ರೆಡ್ಡಿ ಅವ್ರದ್ದು 2 ಕೋಟಿ ಅಷ್ಟು ಗ್ರಾಂಟ್ ಕೊಟ್ಟಿದ್ದಾರೆ. ಅವ್ರದ್ದು 20 ಎಕರೆ ಇದೆ, ಅದಕ್ಕೆ ಬೇರೆ ಥರನೇ ಫಂಡ್ ತರಬೇಕಾಗುತ್ತೆ. ಅದಕ್ಕೆ ಗ್ಯಾಲರಿ ಮಾಡಿ ಅಂತ ಹೇಳಿದ್ದಾರೆ. ಗ್ಯಾಲರಿ ಮತ್ತು ಅವ್ರ ನೆನಪಾಗಿ ಫ್ರೀಡಮ್ ಫೈಟರ್ ಮೂಮೆಂಟ್ಸ್ದು ಏನು ಹಿಸ್ಟ್ರಿ ಇದೆ ಅದಕ್ಕೆ ಗ್ಯಾಲರಿ ಮಾಡಿ ಅಂತ ಹೇಳಿದ್ದಾರೆ. ಅದು ನಗರಸಭೆ ಜೊತೆ ಜಾಗನ ಐಡೆಂಟಿಫೈ ಮಾಡಿದ್ದೀವಿ. ಆ ಜಾಗದಲ್ಲಿ ನಾವು 2 ಕೋಟಿಯಲ್ಲಿ ಅದೊಂದು ಸಂಕೀರ್ಣನ ಮಾಡ್ಬೋದು. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.